ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ದ್ರೋಣ ಪರ್ವದಲ್ಲಿ ಅಭಿಮನ್ಯುವಿನ ಯುದ್ಧವು ಎಂಬ 36ನೆಯ ಅಧ್ಯಾಯಕ್ಕೆ ಸ್ವಾಗತ. ಓ ಮಹಾರಾಜ, ಅಭಿಮನ್ಯುವು ತನ್ನ ಸಾರಥಿಯನ್ನು ನಡೆ, ಬೇಗನೆ ನಡೆ ಎಂದು ಬಾರಿ ಬಾರಿಗೂ ತೊರೆಗಳಿಸುತ್ತಿದ್ದನು. ಆ ಬಾಲಕನ ಯುದ್ಧಾತುರವನ್ನು ನೋಡಿ ಸಾರಥಿಯು, ಕುಮಾರ, ಆಯುಷ್ಮಂತ, ಪಾಂಡವರು ನಿನ್ನ ಮೇಲೆ ಹೊರಸಿರುವ ಈ ಭಾರವು ನಿನ್ನ ಸ್ಥಿತಿಗೆ ಮೀರಿದುದು. ಸಾವಧಾನವಾಗಿ ಸ್ವಲ್ಪ ಹೊತ್ತು ಆಲೋಚಿಸಿ ಆಮೇಲೆ ಯುದ್ಧಕ್ಕೆ ಹೊರಡುವುದು ಉಚಿತವು. ಆ ದ್ರೋಣನೇನು ಸಾಮಾನ್ಯನಲ್ಲ, ಬಹಳ ಧೀಮಂತನು, ಉತ್ತಮಾಸ್ತ್ರಗಳನ್ನೆಲ್ಲ ಚೆನ್ನಾಗಿ ಬಲ್ಲವನು, ಬಹಳ ಬಲಾಢ್ಯನು. ನೀನಾದರೂ ಇನ್ನು ಬಾಲಕನು, ಯುದ್ಧಗಳನ್ನೇನು ಮಾಡಿ ತಿಳಿದವನಲ್ಲ. ಆದುದರಿಂದ ಚೆನ್ನಾಗಿ ಆಲೋಚಿಸಿ ನೋಡು ಎಂದನು. ಈ ಮಾತಿಗೆ ಅಭಿಮನ್ಯುವು ನಗುತ್ತಾ, ಸಾರಥಿ, ಆ ದ್ರೋಣನೆಂಬವನು ಯಾವನು? ಅವನೊಡನೆ ಬಂದಿರತಕ್ಕ ಕ್ಷತ್ರಿಯ ರಾಜರು ನನಗೆ ಎಷ್ಟು ಮಾತ್ರದವರು? ನನ್ನ ಮುಂದೆ ಅವರೆಲ್ಲ ಈಗಿನ ನನ್ನ ಮುಂದೆ ಅವರಲ್ಲ. ಈಗಿನ ನನ್ನ ಪ್ರಯತ್ನವು ನನಗೆ ಸಹಜವಾದ ಯುದ್ಧೋತ್ಸಾಹದಿಂದಲೇ ಉಂಟಾದುದು. ಸೂತ, ಹೆಚ್ಚು ಮಾತಿನಿಂದೇನು? ನನ್ನ ತಾತನಾದ ಇಂದ್ರನೇ ಐರಾವತವನ್ನೇರಿ ಅನೇಕ ದೇವಸೈನ್ಯಗಳೊಡನೆ ಬಂದರೂ ಬರಲಿ, ನನ್ನ ತಂದೆಯನ್ನೇ ಜಯಿಸಿದ ಭೂತಪತಿಯಾದ ರುದ್ರನೇ ನನಗೆ ಇದಿರಾದರೂ ಆಗಲಿ, ನಾನು ಎದೆಗೊಟ್ಟು ಯುದ್ಧ ಮಾಡಬಲ್ಲೆನು. ಹೀಗಿರುವಾಗ ಈ ಕ್ಷತ್ರಿಯ ಕುಲವು ನನಗೆ ಲಕ್ಷ್ಯವೇ? ಅನೇಕ ರಥ ಗಜ ತುರಗ ಪದಾತಿಗಳಿಂದ ತುಂಬಿದ ಯಾವ ದೊಡ್ಡ ಸೈನ್ಯವನ್ನು ನೀನು ಇದಿರಿಗೆ ನೋಡುತ್ತಿರುವೆಯೋ ಅದು ನನ್ನ ಪರಾಕ್ರಮದ ಒಂದು ಕಲಾ ಮಾತ್ರಕ್ಕೂ ಸಾಟಿಯಲ್ಲವೆಂದು ತಿಳಿ. ಅಷ್ಟೇಕೆ, ವಿಶ್ವಜಿತ್ತೆಂದು ಪ್ರಸಿದ್ಧಿಗೊಂಡ ನನ್ನ ಮಾವನೆನಿಸಿದ ಆ ವಿಷ್ಣುವೇ ನನ್ನನ್ನು ಎದುರಿಸಿ ಬಂದರು, ನನ್ನ ತಂದೆಯಾದ ಅರ್ಜುನನೇ ನನ್ನನ್ನು ಯುದ್ಧಕ್ಕಾಗಿ ಕರೆದರು, ಭಯವೆಂಬುದು ನನ್ನ ಎದೆಯನ್ನು ಸ್ಪರ್ಶಿಸಲಾರದೆಂದು ತಿಳಿ ಎಂದನು. ಅಭಿಮನ್ಯುವು ಹೀಗೆ ನಿರ್ಭಯವಾಗಿ ಹೇಳುತ್ತಿದ್ದರು. ಸಾರಥಿಯು ಬಾರಿ ಬಾರಿಗೂ ಅವನನ್ನು ತಡೆದು, ವತ್ಸ, ನೀನೇನು ವೀರನೇ, ಆದರೆ ಆಚಾರ್ಯನಿದಿರಿಗೆ ಯುದ್ಧಕ್ಕೆ ನಿಲ್ಲಬಾರದು ಎಂದು ಹಿತವಾದಗಳನ್ನು ಹೇಳಿದನು. ಅಭಿಮನ್ಯುವು ಅವನ ಮಾತುಗಳನ್ನು ಕಿವಿಗೆ ಹಾಕಿಕೊಳ್ಳದೆ, ಸೂತ, ನಡೆ, ದ್ರೋಣನಿರುವ ಸ್ಥಳಕ್ಕೆ ಬೇಗನೆ ರಥ ಕುದುರೆಗಳನ್ನು ಬಿಡು ಎಂದು ನಿರ್ಬಂಧಿಸುತ್ತಲೇ ಇದ್ದನು. ಆಗ ಸಾರಥಿಯು ಇಷ್ಟವಿಲ್ಲದಿದ್ದರೂ ಅಭಿಮನ್ಯುವಿನ ನಿರ್ಬಂಧಕ್ಕಾಗಿ ಉತ್ಸಾಹವಿಲ್ಲದೆ ಕುದುರೆಗಳನ್ನು ಪ್ರೇರಿಸಿದನು. ಅವನು 3 ವರ್ಷದ ನಡುಪ್ರಾಯವುಳ್ಳ ರಥಾಶ್ವಗಳನ್ನು ತಟ್ಟಿ ಬಿಟ್ಟೊಡನೆ ಅವು ದ್ರೋಣನ ಸೇನಾ ವ್ಯೂಹಕ್ಕೆ ಇದಿರಾಗಿ ವೇಗದಿಂದ ಓಡಿ ಬಂದವು. ದ್ರೋಣಾದಿಗಳು ಅಭಿಮನ್ಯುವಿನ ರಥಕ್ಕೆ ಇದಿರಾಗಿ ಬಂದರು. ಕೌರವ ಪಾಂಡವ ಸೈನ್ಯಗಳೆರಡು ಯುದ್ಧಕ್ಕಾಗಿ ಕಲೆತವು. ಕರ್ಣಿಕಾರ ಧ್ವಜವುಳ್ಳ ಅಭಿಮನ್ಯುವು ದ್ರೋಣಾದಿ ಮಹಾರಥರನ್ನು ಎದುರಿಸುವುದಕ್ಕಾಗಿ ತನ್ನ ರಥವನ್ನು ಮುಂದೆ ಬಿಡಿಸಿಕೊಂಡು ಬಂದನು. ಯುದ್ಧ ಕಾರ್ಯದಲ್ಲಿ ಅರ್ಜುನನಿಗೂ ಒಂದು ಕೈ ಮೇಲೆನಿಸಿದ್ದ ಆ ಅಭಿಮನ್ಯುವು ಸುವರ್ಣ ಕವಚವನ್ನು ತೊಟ್ಟು ರಥಾರೂಢನಾಗಿ ಸಿಂಹದ ಮರಿಯು ಆನೆಗಳ ಹಿಂಡನ್ನು ಪ್ರವೇಶಿಸುವಂತೆ ದ್ರೋಣನ ಸೈನ್ಯದಲ್ಲಿ ಪ್ರವೇಶಿಸುವುದಕ್ಕಾಗಿ ಓಡಿ ಬಂದನು. ವ್ಯೂಹ ರಕ್ಷಣೆಯಲ್ಲಿ ಜಾಗರೂಕರಾದ ದ್ರೋಣಾದಿಗಳು ಅಭಿಮನ್ಯುವನ್ನು ತಡೆಯುವುದಕ್ಕಾಗಿ ಯತ್ನಿಸಿ ಯುದ್ಧವನ್ನು ಆರಂಭಿಸಿದರು. ಎರಡು ಸೈನ್ಯಗಳು ಒಂದನ್ನೊಂದು ಕಲೆತಾಗ ಗಂಗಾ ನದಿಯು ವೇಗದಿಂದ ತನ್ನ ದೊಡ್ಡ ಸುಳಿಗಳೊಡನೆ ಸಮುದ್ರದಲ್ಲಿ ಪ್ರವೇಶಿಸುವಂತೆ ಕಾಣಿಸಿತು. ಹೊಡೆದಾಟಗಳಿಗೂ ಆರಂಭವಾಗಿ ಮೇಲೆ ಮೇಲೆ ಯುದ್ಧವು ನಡೆಯುತ್ತಿರುವಾಗ ಅಭಿಮನ್ಯುವು ಬೇರೆಯವರಿಗೆ ದುರ್ಭೇದ್ಯವಾದ ವ್ಯೂಹವನ್ನು ಭೇದಿಸಿಕೊಂಡು ನಿರ್ಭಯವಾಗಿ ಅದರೊಳಗೆ ಪ್ರವೇಶಿಸಿಬಿಟ್ಟನು. ನಡುವೆ ಅಲ್ಲಲ್ಲಿ ಸಿಕ್ಕಿದ ಮಹಾಬಲಾಢ್ಯರಾದ ಶತ್ರು ವೀರರನ್ನೆಲ್ಲ 100,000 ಸಂಖ್ಯೆಯಿಂದ ಕೊಲ್ಲುತ್ತಾ ಬಂದನು. ನಮ್ಮ ಕಡೆಯ ಚತುರಂಗ ಸೈನ್ಯಗಳು ಆಯುಧಧಾರಿಗಳಾಗಿ ಅಭಿಮನ್ಯುವನ್ನು ಸುತ್ತಿ ಮುತ್ತಿ ತಡೆಯುತ್ತಿದ್ದವು. ರಣವಾದ್ಯಗಳು, ಗರ್ಜನೆಗಳು, ಕೂಗಾಟಗಳು ಪ್ರಬಲಿಸಿದವು. ಆಗ ಅಲ್ಲಲ್ಲಿ ಹೂಂಕಾರಗಳು, ಸಿಂಹನಾದಗಳು ಹೊರಟವು. ಕೆಲವರು ನಿಲ್ಲು, ನಿಲ್ಲು ಎಂದು ಕೂಗುವರು. ಸೈನ್ಯದ ನಾನಾ ಕಡೆಗಳಿಂದ ಯುದ್ಧೋತ್ಸಾಹದ ಕೋಲಾಹಲವೆದ್ದಿತು. ಎಲ ನಿಲ್ಲು, ಹೋಗಬೇಡ, ನನಗಿದಿರಾಗು, ಇದು ನಾನು ಇಂತಹವನು ಎಂದು ಬಾರಿ ಬಾರಿಗೂ ತಮ್ಮ ಪರಾಕ್ರಮವನ್ನು ಹೇಳುತ್ತಾ ಒಬ್ಬರನ್ನೊಬ್ಬರು ನೋಡಿ ಗರ್ಜಿಸುವರು, ಗರ್ವದಿಂದ ನಗುವರು, ಕೈ ತಟ್ಟುವರು, ಆಭರಣ ಶಬ್ದಗಳೊಡನೆ ಓಡಿ ಬರುವರು. ಈ ಗದ್ದಲದೊಡನೆ ಚಕ್ರನೇಮಿ ಧ್ವನಿಗಳು ಸೇರಿ ಭೂಮಿಯೆಲ್ಲವೂ ಮೊಳಗುವಂತಾಯಿತು. ಕೌರವ ಸೈನ್ಯವೆಲ್ಲವೂ ಒಂದಾಗಿ ಸೇರಿ ಅಭಿಮನ್ಯುವನ್ನು ಎದುರಿಸಿತು.
ಅಸಾಧಾರಣ ಸಹಸ್ರ ವೇಗ ಅಸಾಧಾರಣ ಸಹಸ್ರ ವೇಗವುಳ್ಳವನು ಮರ್ಮಜ್ಞನೂ ಆದ ಅಭಿಮನ್ಯುವು ಮರ್ಮ ಭೇದಕಗಳಾದ ಬಾಣಗಳಿಂದ ತನ್ನ ಶಸ್ತ್ರಾಸ್ತ್ರ ಚಾತುರ್ಯಗಳನ್ನೆಲ್ಲ ತೋರಿಸುತ್ತಿದ್ದನು. ಅಭಿಮನ್ಯುವಿನ ಬಾಣಗಳಿಂದ ಅನೇಕರು ಹತರಾಗಿ ಬೆಂಕಿಗೆದಿರಾದ ಮಿಡತೆಗಳಂತೆ ಸತ್ತು ಬಿದ್ದರು. ಮೃತ ಶರೀರಗಳಿಂದಲೂ ತುಂಡು ತುಂಡಾಗಿ ಬಿದ್ದ ಶರೀರಾವಯವಗಳಿಂದಲೂ ರಣಭೂಮಿಯು ದರ್ಭೆಗಳಿಂದ ಆವೃತವಾದ ಯಜ್ಞ ವೇದಿಕೆಯ ಹಾಗೆ ಆಚ್ಛಾದಿತವಾಯಿತು. ಉಡುವಿನ ಚರ್ಮದ ಕೈಚೀಲಗಳನ್ನು ಧನುರ್ಬಾಣಗಳನ್ನು ಧರಿಸಿ ಕತ್ತಿ, ಗುರಾಣಿ, ತೋಮರ, ಕೊಡಲಿ, ಗದೆ, ಪ್ರಾಸ, ಉಕ್ಕಿನ ದಂಡಗಳು, ಪಟ್ಟ ಕತ್ತಿ, ವೃಷ್ಟಿ, ಬಿಂಡಿವಾಲ, ಪರಿಘ, ಶಕ್ತಿ, ಚಾಟಿ, ಕುಂತ ಮೊದಲಾದ ಆಯುಧಗಳೊಡನೆ ತನಗೆದಿರಾದ ಅನೇಕ ವೀರರನ್ನು ಅಭಿಮನ್ಯುವು ತನ್ನ ಬಾಣಗಳಿಂದ ಚಿನ್ನ ಭಿನ್ನವಾಗಿ ಭೇದಿಸುತ್ತಿದ್ದನು. ಮುದ್ಗರ, ಕ್ಷೇಪಣಿ, ಪಾಶ, ಪರಿಘ, ಹುಲ್ಲು ಮೊದಲಾದ ಆಯುಧಗಳನ್ನು ಹಿಡಿದಂತೆಯೇ ಎಷ್ಟೋ ಜನರ ಕೈಗಳು ತುಂಡಾಗಿ ಬಿದ್ದವು. ಕೇಯೂರಾಂಗದಗಳಿಂದಲೂ ಸುಗಂಧಾನುಲೇಪನಗಳಿಂದಲೂ ಅಲಂಕೃತಗಳಾದ ಎಷ್ಟೋ ವೀರರ ತೋಳುಗಳು ಅಲ್ಲಲ್ಲಿ ತುಂಡಾಗಿ ಬಿದ್ದಿದ್ದವು. ಹೀಗೆ ಅಭಿಮನ್ಯುವು ನಿನ್ನ ಕಡೆಯ ಸಾವಿರಾರು ಮಂದಿ ವೀರರುಗಳನ್ನು ಬಾಣಗಳಿಂದ ಭೇದಿಸಿ ಕೆಡಹಿದನು. ರಣಭೂಮಿಯೆಲ್ಲ ಭಿನ್ನ ಭಿನ್ನಗಳಾದ ಶರೀರಾವಯವಗಳಿಂದ ಆಚ್ಛಾದಿತವಾಗಿ ಗರುಡನಿಂದ ತುಂಡು ಮಾಡಲ್ಪಟ್ಟ ಸರ್ಪ ದೇಹಗಳಿಂದ ಹೇಗೋ ಹಾಗೆ ನೆಲವೇ ಕಾಣದಂತೆ ಮರೆಸಿ ಹೋಯಿತು. ರಣಾಂಗಣವೆಲ್ಲ ರಕ್ತಮಯವಾಯಿತು. ಕುಂಡಲಾಲಂಕೃತಗಳಾದ ಎಸಳಾದ ಮೂಗಿನಿಂದಲೂ ಅಂದವಾದ ಮುಖದಿಂದಲೂ ನುಣುಪಾದ ಮುಂಗುರುಳುಗಳಿಂದಲೂ ಶೋಭಿತಗಳಾಗಿ ಸ್ವಲ್ಪವೂ ಗಾಯವಿಲ್ಲದ ತಲೆಗಳು ಅಲ್ಲಲ್ಲಿ ಉರುಳಾಡುತ್ತಿದ್ದವು. ಕೋಪದಿಂದ ತುಟಿಯನ್ನು ಕಚ್ಚಿದ್ದ ಹಾಗೆಯೇ ತಲೆ ಬುರುಡೆಗಳು ಬಿದ್ದಿದ್ದವು. ಅಂದವಾದ ಕಿರೀಟದಿಂದಲೂ ಬೆಲೆಯುಳ್ಳ ಶಿರೋವಸ್ತ್ರಗಳಿಂದಲೂ ರತ್ನಭೂಷಣಗಳಿಂದಲೂ ಅಲಂಕೃತಗಳಾದ ರುಂಡಗಳು ಕಾವಿಲ್ಲದ ತಾವರೆ ಹೂಗಳಂತೆಯೂ ಚಂದ್ರ ಬಿಂಬಗಳಂತೆಯೂ ತೋರುತ್ತಾ ರಕ್ತಸ್ರಾವದೊಡನೆ ಅಲ್ಲಲ್ಲಿ ಉರುಳಾಡುತ್ತಿದ್ದವು. ಹಿಂದೆ ಜೀವಿತ ಕಾಲದಲ್ಲಿ ಎಷ್ಟೋ ಪ್ರಿಯವಾಕ್ಯಗಳನ್ನು ನುಡಿದು ಪುಣ್ಯ ಗಂಧಗಳನ್ನು ಅನುಭವಿಸಿದ ಅನೇಕ ರಾಜರ ತಲೆಗಳಿಂದ ರಣಭೂಮಿಯೆಲ್ಲ ತುಂಬಿ ಹೋಯಿತು. ಆಗಿನ ಯುದ್ಧದಲ್ಲಿ ಅಭಿಮನ್ಯುವು ಅನೇಕ ವೀರರ ತಲೆ, ತೋಳು ಮುಂತಾದ ಅವಯವಗಳನ್ನು ರಣಭೂಮಿಯಲ್ಲಿ ಹರಡಿದುದಲ್ಲದೆ ಎಷ್ಟೋ ರಥಗಳನ್ನು ಪುಡಿ ಪುಡಿ ಮಾಡಿದನು. ಶಾಸ್ತ್ರೋಕ್ತ ಶಿಲ್ಪ ವಿಧಿಯಿಂದ ನಿರ್ಮಿತಗಳಾಗಿ ಗಂಧರ್ವ ನಗರದಂತೆ ಅದ್ಭುತಾಕಾರವುಳ್ಳ ಎಷ್ಟೋ ರಥಗಳು ಮುರಿದು ಪುಡಿಪುಡಿಯಾಗಿ ಮೂಕಿಯೊಂದು ಕಡೆ, ಇರಿಚಿಯೊಂದು ಕಡೆ, ಹಲಗೆಯೊಂದು ಕಡೆ, ನೊಗವೊಂದು ಕಡೆ, ಕಳಚಿ ಬಿದ್ದ ಚಕ್ರಗಳೊಂದು ಕಡೆ, ಹಾಗೆಯೇ ಅಲ್ಲಲ್ಲಿ ಅರಗಳು, ಕಂಬಗಳು, ಅಲಂಕಾರ ಸಾಮಗ್ರಿಗಳು, ಯುದ್ಧ ಸಾಧನಗಳು, ಜಂಘೆಗಳು, ತ್ರಿವೇಣುಗಳು, ಕೂಬರಗಳು ಇವೆಲ್ಲ ಬೇರೆ ಬೇರೆಯಾಗಿ ಕಳಚಿ ರಥಗಳು ತುಂಡು ತುಂಡಾಗಿ ಬಿದ್ದಿದ್ದವು. ಯುದ್ಧ ಮಾಡತಕ್ಕ ರಥಿಕರು, ಸಾಧುಗಳಾದ ರಥಾಶ್ವಗಳು, ಸಮರ್ಥರಾದ ಸಾರಥಿಗಳು, ಚಕ್ರ, ಧ್ವಜ, ಪತಾಕೆಗಳು, ಬತ್ತಳಿಕೆಗಳು, ಆಯುಧಗಳು ಇವೆಲ್ಲ ಚೆಲ್ಲ ಚದುರಾಗಿ ರಥದ ಗುರುತುಗಳೇ ಸಿಕ್ಕದಂತೆ ಕಾಣುತ್ತಿದ್ದವು. ಆಗ ಅಭಿಮನ್ಯುವು ಅನೇಕ ಅಶ್ವಯೋಧರ ಯುದ್ಧೋಪಕರಣಗಳನ್ನೆಲ್ಲ ಕತ್ತರಿಸಿ ಅವರ ದೇಹಾವಯವಗಳನ್ನು ಭೇದಿಸಿ ತಾನೇ ತಾನಾಗಿ ಸಂಚರಿಸುತ್ತಿದ್ದನು. ಆನೆಗಳನ್ನು, ಅವುಗಳಲ್ಲಿದ್ದ ಯೋಧರನ್ನು ಕೊಂದು ಅವುಗಳ ಮೇಲೇರಿಸಿದ್ದ ಅಂಕುಶ ಧ್ವಜಾದಿಗಳು, ಅವುಗಳ ಮೇಲೆ ಹೊದಿಸಿದ ಕೌದಿಗಳು, ಬಿಗಿದು ಕಟ್ಟಿದ ಹೊರಜಿಗಳು, ಕಂಠಾಭರಣಗಳು, ಕವಚಗಳು ಈ ಮೊದಲಾದವುಗಳನ್ನೆಲ್ಲ ನೆಲಕ್ಕೆ ಕೆಡಹಿದನು. ಆನೆಗಳ ಕುಂಭಗಳು, ಸುಂಡಿಲುಗಳು, ಕೊಂಬುಗಳು, ಮೇಲಿನ ಛತ್ರಗಳು, ಮಾಲಿಕೆಗಳು ಅಲ್ಲಲ್ಲಿ ಚದರಿ ಬಿದ್ದಿದ್ದವು. ಆನೆಗಳ ಪಾದರಕ್ಷರನೇಕರನ್ನು ತೀಕ್ಷ್ಣ ಬಾಣಗಳಿಂದ ಕೊಂದು ಕೆಡಹಿದನು. ವನಾಯುಜ, ಪರ್ವತ ಪ್ರಾಂತ, ಕಾಂಭೋಜ, ಬಾಹ್ಲಿಕಾದಿ ದೇಶಗಳಲ್ಲಿ ಹುಟ್ಟಿದ ಒಳ್ಳೆ ಜಾತಿಯ ಕುದುರೆಗಳನ್ನೆಲ್ಲ ಬಾಣಗಳಿಂದ ಭೇದಿಸಿ ಕೆಡಹಿದನು. ಅವನಿಗೆ ಇದಿರಾದ ಆನೆ ಕುದುರೆಗಳೆಲ್ಲವೂ ಮಹಾವೇಗವುಳ್ಳವುಗಳು. ನೆಟ್ಟಗೆ ನಿಗುರಿ ನಿಂತ ದೃಢವಾದ ಬಾಲದಿಂದಲೂ ಅಂದವಾದ ಕಿವಿ, ಕಣ್ಣು ಮುಂತಾದ ಅವಯವ ಲಕ್ಷಣಗಳಿಂದಲೂ ಕೂಡಿದ್ದವು. ಎಷ್ಟೇ ಭಾರವನ್ನಾದರೂ ಸುಲಭವಾಗಿ ಎಳೆಯತಕ್ಕವು. ಶಕ್ತಿ, ವೃಷ್ಟಿ, ಪ್ರಾಸಗಳಿಂದ ಯುದ್ಧ ಮಾಡತಕ್ಕ ಸುಶಿಕ್ಷಿತರಾದ ಯೋಧರನ್ನು ವಹಿಸತಕ್ಕವು. ಅಂತಹ ಕುದುರೆಗಳ ಚಾಮರಗಳೆಲ್ಲವೂ ಹರಿದು ಚರ್ಮಗಳೆಲ್ಲವೂ ಹರಿದು ಜೀನುಗಳೆಲ್ಲ ಕದಲಿ ಅವುಗಳಿಂದ ಕಣ್ಣು, ಕಿವಿ, ನಾಲಿಗೆಗಳು ಹೊರಬಿದ್ದು ನರಗಳು, ಕರುಳುಗಳು ಹೊರಕ್ಕೆ ಕಿತ್ತು ಬಂದು ಮೇಲೇರಿದ ಯೋಧರು ಹತರಾಗಿ ರಕ್ತ ಮಾಂಸಾಹಾರಿಗಳಾದ ಭೂತಗಳಿಗೆ ಸಂತೋಷಜನಕವಾಗಿದ್ದವು. ಆಗ ಅಭಿಮನ್ಯುವಿನ ಬಾಣಗಳಿಂದ ಎಷ್ಟೋ ಕುದುರೆಗಳ ಚರ್ಮದ ಕವಚಗಳು ಹರಿದು ಅವೆಲ್ಲವೂ ಭಯದಿಂದಲೂ ನೋವಿನಿಂದಲೂ ಮಲಮೂತ್ರಗಳನ್ನು ಬಿಡುತ್ತಾ ರಕ್ತಸ್ರಾವದೊಡನೆ ಓಡುತ್ತಿದ್ದವು. ಹೀಗೆ ಅಭಿಮನ್ಯುವು ಏಕಾಕಿಯಾಗಿ
ನಿನ್ನ ಸೈನ್ಯದಲ್ಲಿ ಶ್ರೀ ಮಹಾವಿಷ್ಣುವಿನ ಕಡೆ ಬೇರೊಬ್ಬರಿಗೂ ಸಾಧ್ಯವಲ್ಲದ ಅತ್ಯದ್ಭುತ ಕಾರ್ಯಗಳನ್ನು ನಡೆಸಿದನು. ನಿನ್ನ ದೊಡ್ಡ ಚತುರಂಗ ಬಲವನ್ನೆಲ್ಲ ಕೊಂದು ಕೆಡಹಿದನು. ಪೂರ್ವದಲ್ಲಿ ರುದ್ರನು ಅಸುರ ಸೈನ್ಯವನ್ನು ಹೇಗೋ ಹಾಗೆ ಯುದ್ಧದಲ್ಲಿ ಬೇರೊಬ್ಬರಿಗೆ ಸಾಧ್ಯವಲ್ಲದ ಎಷ್ಟೋ ಸಾಹಸಗಳನ್ನು ನಡೆಸಿದನು. ಹಿಂದೆ ಷಣ್ಮುಖನು ಅಸುರ ಸೈನ್ಯವನ್ನು ಭೇದಿಸಿದಂತೆ ನಮ್ಮ ಸೈನ್ಯವನ್ನು ನಾನಾ ಕಡೆಗಳಿಂದ ಧ್ವಂಸ ಮಾಡುತ್ತಿದ್ದನು. ಇದನ್ನು ಕಂಡು ನಿನ್ನ ಮಕ್ಕಳಿಗೂ ನಿನ್ನ ಕಡೆಯ ವೀರರಿಗೂ ಹಿಂದು ಮುಂದು ತೋರದೆ ಅವರು ಸುಮ್ಮನೆ ದಿಕ್ಕು ವಿದಿಕ್ಕುಗಳನ್ನು ನೋಡುತ್ತಿದ್ದರು. ನಮ್ಮವರೆಲ್ಲರ ಮುಖವು ಬಾಡಿತು. ಎಲ್ಲರ ಕಣ್ಣಾಲೆಗಳು ಭಯದಿಂದ ಅದಿರುತ್ತಿದ್ದವು. ಎಲ್ಲರ ಮೈಯಲ್ಲಿಯೂ ಬೆವರು ಕಿತ್ತುಕೊಂಡಿತು. ಇನ್ನು ತಮಗೆ ಆ ಯುದ್ಧದಲ್ಲಿ ನಿಲ್ಲುವುದು ಸಾಧ್ಯವಿಲ್ಲವೆಂದು ನಿಶ್ಚಯಿಸಿ ಶತ್ರು ಜಯದಲ್ಲಿ ನಿರುತ್ಸಾಹರಾಗಿ ಎಲ್ಲರೂ ಅಲ್ಲಿಂದ ಪಲಾಯನ ಮಾಡುವ ಉದ್ದೇಶದಲ್ಲಿದ್ದರು. ತಮ್ಮ ತಮ್ಮ ಇಷ್ಟಮಿತ್ರರ ಕುಲಗೋತ್ರಗಳನ್ನು ಹಿಡಿದು ಒಬ್ಬರನ್ನೊಬ್ಬರು ಕೂಗುತ್ತಾ ಪ್ರಾಣ ಉಳಿದರೆ ಸಾಕೆಂದು ಓಡಿದರು. ಅನೇಕರು ಅಲ್ಲಲ್ಲಿ ಬಾಣದಿಂದ ನೊಂದು ಸಾಯುವ ಸ್ಥಿತಿಯಲ್ಲಿ ಬಿದ್ದಿದ್ದ ಮಕ್ಕಳು, ಒಡಹುಟ್ಟಿದವರು, ಪಿತೃಗಳು, ಬಂಧುಗಳು, ಸಂಬಂಧಿಗಳು ಮುಂತಾದವರನ್ನು ಲಕ್ಷ್ಯ ಮಾಡದೆ ತಮ್ಮ ವಾಹನಗಳಾದ ಆನೆ, ಕುದುರೆಗಳನ್ನು ಅತಿ ವೇಗದಿಂದ ಬಿಟ್ಟುಕೊಂಡು ರಣರಂಗದಿಂದ ತಲೆ ತಪ್ಪಿಸಿಕೊಂಡು ಓಡಿ ಹೋದರು. ಇದು 36ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.